ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೆಗ್ಯುಲರಾಗಿ ಶಾರ್ಟ್ಸ್ ವೀಡಿಯೋನ ಹಾಕ್ತಾಯಿದ್ದೆ, ಬಟ್ ಲಾಂಗ್ ವೀಡಿಯೋ ಯಾವುದೂ ಮಾಡಿರಲಿಲ್ಲ ಯೂಟ್ಯೂಬಲ್ಲಿ. ಅದಕ್ಕೆ ಇವತ್ತಿಂದ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿರೋದು. ಒಂದು ಪ್ರಾಬ್ಲಮ್ ಆಗಿತ್ತು, ಏನಂತ ಅಂದರೆ ಸ್ಟೋರೇಜ್ ಫುಲ್ ಏನು ಮಾಡಿದ್ರೂ ಸ್ಟೋರೇಜೇ ಇರ್ತಾಯಿಲ್ಲ. ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಲಾಂಗ್ ಫಾರ್ಮಿಟ್. ಮತ್ತು ಇವತ್ತು ಈವ್ನಿಂಗ್ ಆಲ್ರೆಡಿ 6 o'clock ಆಗಿದೆ. ದೀಪ ಎಲ್ಲ ಹಚ್ಚಿ ಕುತ್ಕೊಂಡಿದ್ದೀನಿ, ರೆಡಿ ಆಗಬೇಕು. ಯಾಕಂದರೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಇವ್ನು ನೋಡಿ, ನನ್ನ ಮುಖನೇ ಕಾಣ್ತಾ ಇಲ್ಲ, ಬರೀ ಇವನು ಗಾಡಿನೇ ಕಾಣ್ತಿದ್ದ ನೋಡಿ. ಎಲ್ಲ ಗಾಡಿ ಮುಂದಿಟ್ಟಿದ್ದಾನೆ ಅಲ್ಲೇನೋ, ಎಲ್ಲ ಗಾಡಿ ಮುಂದಿಟ್ಟಿದ್ದಾನೆ. ಅದರಲ್ಲಿ ಅರ್ಥ ಎಲ್ಲ ಹೋಗೇ ಬಿಟ್ಟಿದ್ದಾವೆ, ಎಲ್ಲ ಒಡೆದೋಗ್ಬಿಟ್ಟಿದ್ದಾವೆ. ಅಲ್ಲೇ ಎಲ್ಲ ಒಡೆದೋಗ್ಬಿಟ್ಟಿದ್ದಾವೆ. ಸೊ ಮಾಡೋಣ, ವಿಡಿಯೋ ಮಾಡೋಣ. ಹೇಳು ಮತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿ. ನಿಮಗೆ ಹೊಸ ವಿಡಿಯೋ ಹಾಕಿದರೆ ಬರುತ್ತೆ ನೋಟಿಫಿಕೇಷನ್. ಸೊ ಇವತ್ತು ನಾರ್ಮಲ್ ಮಾಡೋಣ. ನಿಮಗೆ ಆಮೇಲೆ ಮುಂದಿಂದೆಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ವೆಯ್ಟಿಂಗ್, ಇವ್ರ ಅಪ್ಪಂಗೋಸ್ಕರ ವೆಯ್ಟಿಂಗ್. ನಮ್ಮ ಮನೇಲಿ ಬಂದಿಲ್ಲ. ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ನೆಕ್ಸ್ಟು ಊಟ ಎಲ್ಲ ಮಾಡೋದು. ಊಟ ಎಲ್ಲ ಮಾಡೋದು ಅಲ್ವೇನಪ್ಪ? ಮಮ್ಮು ಮಾಡೋದು. ನಿನ್ನ ಹೆಸ್ರು ಹೇಳು ಎಲ್ಲರಿಗೂ. ನಿನ್ನ ಹೆಸ್ರೇನು? ಲವಿತ್. ಪುಲ್ಲಾಗ್ತಂತೆ ಲವಿತ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನೇನಾಗುತ್ತೆ ಅಂತ ಶೇರ್ ಮಾಡ್ತೀನಿ. ಬನ್ನಿ. ಸೊ ನಮ್ಮ ಮನೇಲಿ ಇವಾಗ ಬಂದರು. ಇವಾಗ ರೆಡಿ ಆಗಬೇಕು. ಯಾವುದು ಶಾರ್ಟ್ ಕುರ್ತಾ ತೊಗೊಂಡಿದ್ದೆ, ವಿ ಪುರಮ್ಗೆ ಹೋದಾಗ 2 ಹಾಕ್ಕೊಂಡೇ ಇರಲಿ. ಅದಕ್ಕೆ ಯಾವ್ದು ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ಇವತ್ತು ಹಾಕ್ಕೊಳ್ಳೋಣ, ಇದು ಹಾಕ್ಕೊಳ್ಳು, ಇದು ಒಂದಿದೆ, 2 ತಂದಿದೆ. ಇದು ಹಾಕ್ಕೊಳ್ಳು ಅಂತ ನೋಡ್ತಾ ಇದ್ದೀನಿ. ಇದೇ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತಿದೆ ನೋಡಿ. ಇದೆ ಪ್ರಿಂಟ್ ಎಲ್ಲ ಚೆನ್ನಾಗಿದೆ ಅಲ್ಲ. ಸೊ ಓಕೆ, ರೆಡಿ ಆಗಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತೇಳಿ. ನೋಡಿ, ಫೈನಲಿ ಇದನ್ನು ಹಾಕ್ಕೊಂಡೆ. ಶಾರ್ಟ್ ಕುರ್ತಾ ಪ್ಯಾಂಟು. ಟೆಂಪಲ್ಗೆ ಯಾಕೆ ಹಿಂಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಡಿ. ಯಾವಾಗಲೂ ಹಾಕಲ್ಲ ನಾನು. ರೆಗ್ಯುಲರಾಗಿ ಡ್ಯೂಟಿಗೆ ಮನೇಲೇ ಇರೋದ್ರಿಂದ ನಾರ್ಮಲ್ ಡ್ರೆಸ್ಸೇ ಹಾಕೋದ್ರಿಂದ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಹಾಕಿದ್ದೀನಿ. ಇಷ್ಟೇ, ಸಿಂಪಲಾಗಿ ರೆಡಿ ಆಗ್ತೀನಿ. ಏನೂ ಇಲ್ಲ. ನಾರ್ಮಲ್ ಮಾಯ್ಶ್ಚರೈಸರ್ ಲ್ಯಾಕ್ಮಿ ಇದೆ, ಆ್ಯಂಡ್ ಸನ್ಸ್ಕ್ರೀನ್ ಲ್ಯಾಕ್ಮಿದು ಅಪ್ಲೈ ಮಾಡಿ ಲಿಪ್ ಬಾಮ್ ಹಚ್ಕೊಂಡು ಹೊರಡ್ತಾ ಇರೋದು ಇಷ್ಟೇ. ಇನ್ನೂ ಒಂದು ತೋರಿಸ್ಬೇಕು ನಿಮಗೆ, ವೆಯ್ಟ್ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಇಂಥ ವೀಡಿಯೋ ಮಾಡಿದ್ದೆ, ಅಪ್ಲೋಡೇ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಇದೇನು ಗೊತ್ತಾ, ವಾಚ್ ಬಾಕ್ಸ್. ಈ ಥರ ವಾಚ್ ಎಲ್ಲ ಒಂದೇ ಕಡೆಗಿರಲಿ ಅಂತ. ಯಾಕಂದರೆ ಒಂದೊಂದು ಕಡೆಗೆ ಇರ್ತಾಯಿತ್ತು. ಹುಡುಕಿದಾಗ ನಮಗೆ ಆನ್ ಟೈಮಿಗೆ ಯಾವುದು ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದೆ. ಸೊ ನಿಮಗೂ ಏನಾದರೂ ಬೇಕಂತ ಹೇಳಿದ್ರೆ ಹೇಳಿ, ಲಿಂಕ್ ಟ್ಯಾಗ್ ಮಾಡಿರ್ತೀನಿ, ನೀವು ತೊಗೋಬೋದು. ಸೊ ಇವಾಗ ನಾನು ಇದನ್ನು ಹಾಕೋತೀನಿ. ಇದೊಂಥರ ಇವಾಗ ರೀಸೆಂಟಾಗಿ ತೊಗೊಂಡಿದ್ದು. ಅಂಥ ಲಕ್ಸುರಿಯಸ್ ವಾಚಸ್ ಎಲ್ಲ ಇಲ್ಲ. ನಾರ್ಮಲ್ ಸಿಂಪಲ್ಲಾಗಿರೋ ವಾಚಸ್ ಇದೆ ಅಷ್ಟೇ. ಸೊ ಇದು ರೀಸೆಂಟಾಗಿ ತೊಗೊಂಡಿದ್ದು, ಫಾಸ್ಟ್ ಆಯಿತು. ಈ ಥರ ರೆಡಿಯಾಗಿದ್ದೀನಿ, ನೋಡಿದ್ರಲ್ಲ. ಸೊ ಇವಾಗ ಹೊರಗಡೆ ಹೋಗ್ಬಿಟ್ಟು ಬರೋಣ. ಅಷ್ಟೆಲ್ಲ ರಂಪ ಎಲ್ಲ ಮಾಡಿದ್ದಾನೆ. ಇದೆಲ್ಲ ಮಾಡಿದ್ಯಾರು? ಯಾರು ಮಾಡಿದ್ದು? ನಾನು. ನೀನು ಕೊಡ್ತೀಯ? ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಲೈಟಿಂಗ್ಸ್ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೊಂಥರ. ಮತ್ತು ನನ್ನ ಮಗನೇ ಹೂ ಕೊಡೋದು ವಾರನೂ. ಇಲ್ಲಿ ಬಂದರೆ ಏನೋ ಒಂಥರ ಸಮಾಧಾನ. ಬರಲೇಬೇಕು ಕಂಟಿನ್ಯೂಸ್ ಆಗಿ, 1 ವಾರನೂ ಮಿಸ್ ಮಾಡೋಂಗಿಲ್ಲ, ಆ ಥರ ಆಗಿಬಿಟ್ಟಿದೆ. ಆಮೇಲೆ
ಇನ್ಸ್ಟಾಗ್ರಾಮಲ್ಲಿ ಕೂಡ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ನೋಡಿ. ಸುನೀತಾ ವಸಿಷ್ಠ ಅಂತಲೇ ಇದೆ. ಸೊ ಕೇಕು ನೋಡಿ ಅಷ್ಟು ದೊಡ್ಡದು ಇಟ್ಟಿದ್ರು. ಅದಾದಮೇಲೆ ನಾವು ಜ್ಯೂಸ್ ಗಂಟೆಗೆ ಬಂದು ಜ್ಯೂಸ್ ಊಟ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಎಲ್ಲ ಮಾಡಿದ್ದೀನಿ. ಏನೇ ಅಂದರೂ ನೈಟಿ ತುಂಬ ಕಂಫರ್ಟಬಲು. ನೈಟ್ ಡ್ರೆಸ್ ಇರ್ಬೋದು, ಬಟ್ ಆದರೆ ನೈಟಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅನ್ಸುತ್ತೆ ಇವಾಗ. ಸೊ ಅದೆಲ್ಲ ಆದಮೇಲೆ ಇವಾಗ ಇವನಿಗೆ ಹಾಲು ಕೊಟ್ಟಿದ್ದೀನಿ. ಹಾಲು ಕುಡಿದ್ಬಿಟ್ಟು ಮಲ್ಕೊಳ್ಳೋದಕ್ಕೆ ಊಟ ಮಾಡಿದ್ವಿ. ಅಲ್ಲಿ ಜ್ಯೂಸ್ ಕುಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಮೊಸರನ್ನ ತಿಂದ್ಬಿಟ್ವಿ ಅಷ್ಟೇ. ಈ ಒಂದು ಸಮ್ಮರಲ್ಲಿ ಏನು ಸಾಂಬಾರು ಅದೆಲ್ಲ ತಿನ್ನೋದಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಶಾರ್ಟ್ ವಿಡಿಯೋ, ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ತುಂಬ ಲಾಂಗ್ ಗ್ಯಾಪ್ ಆಯಿತು, ಹಂಗೆ ಮಾಡೋದಿಲ್ಲ, ಮಾಡ್ತೀನಿ. ಪ್ರತಿ ಸರಿ ಇದೇ ಮಾತು ಹೇಳಿದ್ದಾಯಿತು, ಬಟ್ ಆದರೆ ನಾನು ಯಾವುದೂ ಕನ್ಸಿಸ್ಟೆನ್ಸಿಯಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ. ಅದೊಂದು ಬೇಜಾರಿದೆ, ಬಟ್ ಇನ್ಮೇಲೆ ಮಾಡಬೇಕು. ಓಕೆ, ನನ್ನ ಒಂದು ರೋಟೀನ್ ವೀಡಿಯೋಸ್ಗೂ ಸಪೋರ್ಟ್ ಕೊಡಿ ನೀವು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾರ್ಮಲ್ ರೋಟೀನೆಲ್ಲ ತೋರಿಸಿದ್ರೆ ವ್ಯೂಸ್ ಹೋಗೋದಿಲ್ಲ. ಏನೇ ಇದ್ದರೂ ಜಸ್ಟು ಸ್ಕಿನ್ ಕೇರು, ಈ ಥರ ಮೇಕಪ್, ಈ ವಿಡಿಯೋಸಿಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಬಟ್ ವ್ಯೂಸ್ ಏನಾದರೂ ಬಂದು ಸಪೋರ್ಟ್ ಸಿಗ್ತಾ ಇದೆ ಅಂದರೆ ಅವಾಗ ಸ್ವಲ್ಪ ಇಂಟ್ರೆಸ್ಟ್ ತುಂಬ ಜಾಸ್ತಿ ಆಗುತ್ತೆ. ಡೈಲಿ ಮಾಡಬೇಕು ಅಂತೇಳಿ. ವ್ಯೂಸ್ ಬರದೇ ಇರೋದಕ್ಕೆ ಸ್ವಲ್ಪ ನಾನು ಅದ್ರ ಬಗ್ಗೆ ಕೇರ್ ತೊಗೊತಾ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು, ಬಾಯ್, ಲವ್ ಯು.